ಈಗಂತೂ ಎಲ್ರ ಬಾಯಲ್ಲೂ ಎಫ್ಸ್ಟೀನ್ ಫೈಲ್ಸ್ನದ್ದೇ ವಿಷಯ. ಈಗ ಜೆಫ್ರಿ ಎಫ್ಸ್ಟೀನ್ ಅನ್ನುವಾತ ಅದು ಎಂಥ ಮಹಾ ತಲೆ ಹಿಡುಕ, ಎಂಥ ಶಿಶುಕಾಮಿ, ಎಂಥ ವಿಕೃತಗಳ ಸಂಗಮಾನೇ ಆಗಿದ್ದಂಥ ಮನುಷ್ಯ ಅಂತ ಈಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಎಫ್ಸ್ಟೀನ್ ಅಂತ ಮಹಾ ವಿಕೃತ ಮನುಷ್ಯನೇ ನಾನು ನನ್ನ ಜೀವನದಲ್ಲಿ ಟ್ರಂಪ್ನಂಥ ದುಷ್ಟನನ್ನ ಕಂಡೇ ಇಲ್ಲ ಅಂತ ಒಂದು ಕಡೆ ಹೇಳಿರೋದು ಇನ್ನೊಂದು ಚರ್ಚೆ ವಿಷಯ. ಎಫ್ಸ್ಟೀನ್ ಸ್ವತಃ ನಾನು ಇಷ್ಟು ದುಷ್ಟನನ್ನ ಕಂಡಿಲ್ಲ ಅಂತ ಅಂದ್ರೆ ಟ್ರಂಪ್ನೊಳಗೆ ಅದು ಎಂಥ ಮಟ್ಟದ ವಿಕೃತಿ ಇರಬಹುದು ಅಂತ ಈಗ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ ಆಗಿದೆ. ಈಗ ಎಫ್ಸ್ಟೀನ್ ಬಗ್ಗೆ ಹೀಗೆಲ್ಲ ಚರ್ಚೆ ಆಗ್ತಾ ಇರುವಾಗಲೇ ವಿಶ್ಲೇಷಕನೊಬ್ಬ ಎಫ್ಸ್ಟೀನ್ ಅಂತ ಮಹಾಪ್ರಭಾವಿ ತಲೆ ಹಿಡುಕರು ಅಮೆರಿಕಾದಲ್ಲಿ ಏನಿಲ್ಲ ಅಂತ ಅಂದ್ರು ಒಂದು 250 ಜನ ಇರಬಹುದು. ಎಫ್ಸ್ಟೀನ್ ಸಿಕ್ಕುಬಿದ್ದ ಅಷ್ಟೇ ಅಂತ ಹೇಳಿದ್ದು ಸುದ್ದಿ ಆಯಿತು. ಆದರೆ ಈ ದೇಶ ನಡೆಸುವಂಥ ನಾಯಕರು, ಮಹಾಪ್ರಭಾವಿಗಳು, ಸೆಲೆಬ್ರಿಟಿಗಳು ಒಳಗೊಳಗೆ ಅದು ಎಷ್ಟು ದುಷ್ಟರು ಅನ್ನೋದು ಇಡೀ ಜಗತ್ತಿಗೆ ಈಗಲೇ ಗೊತ್ತಾಗಿದ್ದ. ಇದಕ್ಕೂ ಮೊದಲೇ ಇದೆಲ್ಲ ಮೀಡಿಯಾಗಳಿಗೆ, ಸರ್ಕಾರಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಗೊತ್ತಿರಲೇ ಇಲ್ವಾ? ಅಥವಾ ಎಲ್ಲರೂ ಗೊತ್ತೇ ಇಲ್ಲದ ಹಾಗೆ ನಾಟಕ ಮಾಡಿದ್ರ? ಕರೆನ್ ಮುಲ್ಡರ್ 90ರ ದಶಕದಲ್ಲಿ ವಿಶ್ವನೇ ಗುರುತಿಸಿದಂಥ ಒಬ್ಬ ಸೂಪರ್ ಮಾಡೆಲ್ 31 ಅಕ್ಟೋಬರ್ 2001ರಂದು ಫ್ರಾನ್ಸ್ 2 ಅನ್ನುವಂಥ ಒಂದು ಚಾನೆಲ್ಗೆ ಆಕೆ ಒಂದು ಸಂದರ್ಶನವನ್ನು ಕೊಡ್ತಾಳೆ. ಫ್ಯಾಷನ್ ಕುರಿತ ಸಾಮಾನ್ಯ ಸಂದರ್ಶನ ಆಗಬೇಕಾಗಿದ್ದಂಥ ಅದು ಒಂದು ಸ್ಫೋಟಕ ಸಂದರ್ಶನವಾಗಿ ಬದಲಾಗ್ಬಿಡುತ್ತೆ. ಆಯ್ದ ವೀಕ್ಷಕರು ಬಂದು ಕೂತಿದ್ದಂಥ ಆ ಸಂದರ್ಶನದಲ್ಲಿ ಆಕೆ ತನ್ನ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು ಹಾಗೂ ತನ್ನದೇ ಮಾಜಿ ಫ್ಯಾಷನ್ ಏಜೆನ್ಸಿಯ ಮಾಲೀಕರು ಮತ್ತೆ ಮೊನಾಕೋ ರಾಜ್ಕುಮಾರ ಆಲ್ಬರ್ಟ್ ಅತ್ಯಾಚಾರ ಮಾಡಿದ್ದನ್ನ ಹೇಳ್ತಾರೆ. ಇಷ್ಟು ದೊಡ್ಡ ಸ್ಫೋಟಕ ಆರೋಪ ಕ್ಯಾಮ್ರಾ ಎದುರೇ ಹೇಳಿದ ಮೇಲೆ ಏನಾಯ್ತು ಗೊತ್ತಾ? ಆ ಎಲ್ಲ ಆರೋಪಿಗಳು ಬಂಧನ ಆಯ್ತಾ? ಇಲ್ಲ, ಏನಂದ್ರೆ ಏನೂ ಆಗ್ಲಿಲ್ಲ. ಆ ಸಂದರ್ಶನ ಪ್ರಸಾರನೇ ಆಗ್ಲಿಲ್ಲ. ಬದಲಿಗೆ ಸೂಪರ್ ಮಾಡೆಲ್ ಆಗಿದ್ದಂತಹ ಕರೆನ್ ಮುಲ್ಡರ್ ಮಾನಸಿಕ ಚಿಕಿತ್ಸೆಯನ್ನ ನೀಡುವಂತಹ ಆಸ್ಪತ್ರೆಯನ್ನ ಸೇರ್ತಾಳೆ. ಆಕೆಗೆ ಗಂಭೀರ ಮಾನಸಿಕ ಸಮಸ್ಯೆಗಳಿವೆ ಅಂತ ಹೇಳಲಾಗತ್ತೆ. ಆಕೆ ಮೆಂಟಲ್ ಪೇಷಂಟ್ ಅಂತ ಹಣೆಪಟ್ಟಿಯನ್ನು ಹಚ್ಚಲಾಗತ್ತೆ. ವಿಪರ್ಯಾಸ ಏನು ಅಂತ ಅಂದ್ರೆ ಆಕೆ ಹಾಸ್ಪಿಟಲ್ ಬಿಲ್ ಅನ್ನ ಪಾವತಿಸೋದು ಆಕೆ ಯಾರು ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದು ಅದೇ ಫ್ಯಾಷನ್ ಮ್ಯಾನೇಜ್ಮೆಂಟ್ ಏಜೆನ್ಸಿಯ ಮಾಲಕ ಜೆರಾಲ್ಡ್ ಮೇರಿ. ಅಲ್ಲಿಂದ ಕರೆನ್ ಮುಲ್ಡರ್ ಫ್ಯಾಷನ್ ವೃತ್ತಿ ಜೀವನ ಮುಗ್ದೆ ಹೋಗ್ಬಿಡುತ್ತೆ. ಆಮೇಲೆ ಆಕೆ ತೆರೆಮರೆಗೆ ಸರಿದು ಬಿಡ್ತಾಳೆ. ಅಂದ್ರೆ ಇವತ್ತಿಗೆ 25 ವರ್ಷಗಳಿಗೆ ಮೊದಲೇನೆ ಎಪ್ಸ್ಟೀನ್ ಅಂತಹ ಜಾಲಗಳ ಬಗ್ಗೆ ಇಡೀ ಜಗತ್ತನ್ನ ಒಬ್ಬ ಹೆಣ್ಣು ಮಗಳು ಎಚ್ಚರಿಸ್ತಾಳೆ. ಕರೆನ್ ಮುಲ್ಡರ್ ಅಂತ ಅದೆಷ್ಟೋ ಹೆಣ್ಣು ಮಕ್ಕಳು ಅಮೆರಿಕ ಮಾತ್ರ ಅಲ್ಲ, ಯುರೋಪ್, ಭಾರತ ಎಲ್ಲ ಕಡೆ ಸತ್ಯ ಹೇಳೋದಿಕ್ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅವ್ರ ಬಾಯಿ ಮುಚ್ಚಿಸ್ಲಾಯ್ತು, ವೃತ್ತಿ ಜೀವನವನ್ನೇ ಮುಗಿಸಾಕ್ಲಾಯ್ತು, ಕೆಲವರು ಬದುಕನ್ನೇ ಮುಗಿಸ್ಬಿಡ್ಲಾಯ್ತು, ಎಪ್ಸ್ಟೀನ್ ಅನ್ನ ಕೂಡ ಜೈಲಲ್ಲೇನೆ ಮುಗಿಸ್ಬಿಡ್ಲಾಯ್ತು. ಈಗ ಎಲ್ಲರೂ ಬಾಯ್ ಬಡ್ಕೊಳ್ತಾ ಇದ್ದಾರೆ ಅಷ್ಟೇ. ವೀಕ್ಷಕರೇ, ಈ ದ್ವಂದ್ವದ ಬಗ್ಗೆ ನೀವೇನು ಹೇಳ್ತೀರಿ? ಏನ್ ಅನ್ಸುತ್ತೆ ನಿಮ್ಗೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.